ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ನಾನು ಇವತ್ತು ಸ್ಯಾಟರ್ಡೇ ಈವ್ನಿಂಗಿಂದ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಆಲ್ಮೋಸ್ಟ್ 1 ಮಂತ್ ಆದಮೇಲೆ ತಮ್ಮ ಹಸ್ಬೆಂಡ್ ನನ್ನ ಭೇಟಿ ಆಗಿದ್ದೆ ನಾನು. ಅಂದರೆ ನಾನು ಬಿಡ್ಲಿಕ್ಕೇನು ಬಂದಿದ್ರಲ್ಲ ಅದಾದ್ಮೇಲೆ ಈಗ ಬಂದಾರ 1 ತಿಂಗಳಾಯ್ತು ಆಲ್ಮೋಸ್ಟ್. ಸೊ ಹಾಗಾಗಿ ಅದು ಅಲ್ಲದೆ ಮಂಡೇ ಚೆರಿನ ಬರ್ತ್ಡೇ ಇತ್ತು. ಸೊ ವೀಕೆಂಡು ಆಯಿತು, ಚೆರಿ ಬರ್ತ್ಡೇನೂ ಆಯ್ತು ಅಂಥೇಳಿ ಆಲ್ ಇನ್ ಒನ್ ಅಂಥೇಳಿ ಬಂದಿದ್ರೆ. ಹಂಗೆ ನಾನು ಭಾಳ ದಿವಸ ಆಗಿತ್ತು ಎಲ್ಲೂ ಹೊರಗೆ ಅಡ್ಡಾಡೋಕ್ಕದು ಹೋಗಿರಲಿಲ್ಲ. ಜಸ್ಟ್ ಹಾಸ್ಪಿಟಲ್ ಬಿಟ್ಟರೆ ಮನಿ ಹಾಸ್ಪಿಟಲ್ ಇಷ್ಟರಾಗ ಇತ್ತು. ಸೊ ಒಂದು ಸ್ವಲ್ಪ ಹೊರಗೆ ಅಡ್ಡಾಡೋನು ತಿರ್ಗಾಡಿ ಬರೋಣ ಅಂಥೇಳಿ ಈವ್ನಿಂಗ್ ಹೊರಗೆ ಹೊಂಟಿದ್ವಿ. ಹಂಗೆ ಹೋಗೋಕ್ಕಿಂತ ಮೊದಲು ಇವತ್ತು ಶನಿವಾರ ಇತ್ತಲ್ಲ, ಸೊ ಹನುಮಾನ್ ದೇವ್ರ ಗುಡಿಗೆ ಹೋಗಿ ಎಣ್ಣೆ ಅದು ಹಾಕಿ ಹೋಗೋಣ ಅಂಥೇಳಿ. ಸೊ ಮನೆಯಿಂದನೇ ಎಣ್ಣೆ ಅದು ಎಲ್ಲ ತೊಗೊಂಡು ಬಂದಿದ್ದೆ. ಗುಡಿಗೆ ಹಾಕಿ ಎಲ್ಲ ದರ್ಶನ ಅದು ಮಾಡ್ಕೊಂಡು ವಾಪಸ್ ಮತ್ತು ನಾವು ಹೊರಗೆ ಅಡ್ಡಾಡ್ಲಿಕ್ಕೆ ಅಂತೇಳಿ ಹೊಂಟ್ವಿ. ನನ್ನ ಹಸ್ಬೆಂಡ್ಗೂ ಇಷ್ಟ ಆಕತ್ತೆ ಆ್ಯಕ್ಚುಲಿ ಬೆಳಗಾಮ್ನಾಗ ಹಿಂಗೆ ಸುತ್ತಾಕಕ್ಕೆ ಅಡ್ಡಾಡಕ್ಕೆ. ಅವ್ರು ಬಂದಾಗ ಒಮ್ಮೆ ನಾವು ಹಿಂಗೆ ಎಲ್ಲರೂ ಹೊರಗಡೆ ಹೋಗಿ ಅಡ್ಡಾಡಿ ತಿರುಗಾಡಿ ಏನರ ಒಂದು ಸ್ವಲ್ಪ ತಿಂದು ಮಾಡಿ ಬರ್ತೀವಿ. ಯಾಕಂದ್ರೆ ನಾವು ಹೊಸದಾಗ ಮದುವೆ ಆದಾಗ ನಾವು ಫಸ್ಟ್ ಇವ್ರಿಗೆ ಪೋಸ್ಟಿಂಗ್ ಆಗಿದ್ದ ಇಲ್ಲಿ ಬೆಳಗಾಮ್ನಾಗ ಐತಲ್ಲ, ಸೊ ಅವಾಗ ನ್ಯೂಲಿ ವೆಡ್ ಇದ್ವಿ. ಸೊ ಫುಲ್ ಅಡ್ಡಾಡ್ತಿದ್ವಿ ತಿರುಗಾಡ್ತಿದ್ವಿ. ಅದು ನಮ್ಗೆ ಭಾಳ ಇಷ್ಟ, ಒಂಥರ ಮೆಮೊರಿ ಕೈಂಡ್ ಆಫ್ ಐತದಲ್ಲಿ. ಸೊ ಹಂಗಾಗಿ ಪ್ರತಿ ಸತಿ ಹೋಗಿದ್ದ ಜಾಗಕ್ಕೆ ಹೋಗ್ತೀವಿ, ಅಥವಾ ಅದ್ರ ಹೊಸಾದು ನೋಡಿ ಬರೋಣ ಕೆಫೆ ಈ ಥರ ಅಡ್ಡಾಡ್ತೀವಿ. ಸೊ ನಾನು ಹಂಗೆ ಫಸ್ಟಿಗೆ ಹೋದ್ವಿ. ಆಮೇಲೆ ನಂಗೆ ಒಂದು ಸ್ವಲ್ಪ ಹಿಂಗೆ ಶಾಪಿಂಗ್ ಅಂತ ಏನಿರಲಿಲ್ಲ ಎಕ್ಸಾಕ್ಟ್ಲಿ. ಜಸ್ಟ್ ಏನರ ನ್ಯೂ ಬಾರ್ನ್ ಏನರ ಹಿಂಗೆ ಒನ್ಸೀಸ್ ರಾಂಪರ್ಸ್ ಅದಾವೇನೋ ಬಂದಾವೇನು ಹೊಸ ಟೈಪ್ ನೋಡುವಂಥ ಕ್ಯೂರಿಯಾಸಿಟಿ ಇತ್ತು. ಯಾಕಂದ್ರೆ ಈಗ ಚೆರಿಗಂದ್ರೆ ಈಗ ದೊಡ್ಡವ್ರದ್ದು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಲ್ಲ, ಒಂಥರ ಈಗ ನ್ಯೂ ಬಾರ್ನ್ ಐಟಮ್ಸ್ ಮತ್ತು ಈಗ ಹೊಳ್ಳೆ ಒಂಥರ ಇನ್ನೊಂದು ಸತಿ ನೋಡೋಣ ಅಂಥೇಳಿ ಹಂಗೆ ವಿಂಡೋ ಶಾಪಿಂಗ್ ಮಾಡೋಣ ಅಂಥೇಳಿ ಎಲ್ಲ ಕ್ಲೋತ್ ಸ್ಟೋರ್ಸ್ ಎಲ್ಲ ಅಡ್ಡಾಡಕತ್ತೆ. ಹಂಗೆ ಒಂದು ಚಲೋ ವಾಕ್ ಆಕೈತಲ್ಲ, ನನಗೂ ಬೇಸರ ಬರೋಂಗಿಲ್ಲ ಅಂಥೇಳಿ ಅಡ್ಡಾಡ್ಕೊತ ನೋಡ್ಕೊತ ಹೊಂಟಿದ್ವಿ. ಜಾಸ್ತಿ ಏನು ಅಡ್ಡಾಡ್ಲಿಕ್ಕೆ ಆಗಲಿಲ್ಲ. ಸೊ ಅಲ್ಲೇ ನಿಯರ್ ಬೈ ಟೀ ಟೋಸ್ಟ್ ಇತ್ತಲ್ಲ, ಸೊ ನಮ್ದು ಹೆಂಗೈತೆ ಒಂದು ಕೆಲವೊಂದು ಫೇವ್ರೇಟ್ ಐಟಮ್ಸ್ ಅದಾವ. ಎಲ್ಲರ ಹೊರಗೆ ಅಡ್ಡಾಡಕ್ಕೆ ಹೋದ್ರೆ ಆತರನ್ನ ತಿನ್ಬೇಕಂತ ಹೇಳಿ. ಸೊ ಹಂಗೆ ಅಷ್ಟರೊಳಗೆ ಇದ್ದ ಫುಡ್ ಡಿಲಿಷಿಯಸ್ನಾಗಿಂದ ಫ್ರೆಂಚ್ ಫ್ರೈಸ್ ಇಷ್ಟ, ಮತ್ತು ಟೀ ಟೋಸ್ಟ್ದಾಗಿಂದ ಬನ್ ಮಸ್ಕ. ಸೊ ಇದನ್ನೆಲ್ಲ ತೊಗೊಂಡು ಇನ್ನೇನು ಹೋಗ್ಬೇಕಂತ ಹೊಂಟಿದ್ವಿ. ಅಷ್ಟರೊಳಗೆ ಎದುರುಗಡೆ ಅಲ್ಲೇ ಒಂದು ಹೊಸದು ಡ್ರೈ ಫ್ರೂಟ್ಸ್ದ ಈ ಥರ ಶಾಪ್ ಓಪನ್ ಆಗಿತ್ತು. ಸೊ ನೋಡಿ ಬರೋಣ ಬಾ. ಹಂಗೆ ಈಗ ಹೆಂಗಿದ್ರು ಆಫ್ಟರ್ ಡೆಲಿವ್ರಿ ನಂಗೆ ಡ್ರೈ ಫ್ರೂಟ್ಸ್ ಅದು ಬೇಕಲ್ಲ, ಲೈಕ್ ಉಂಡೆ ಅದು ಮಾಡ್ಲಿಕ್ಕೆ. ಸೊ ಹಂಗೆ ನೋಡ್ಕೊಂಬರೋಣ ಏನೇನು ಅದಾವ ಅಂಥೇಳಿ ಒಳಗೆ ಹೋದ್ವಿ. ಭಾಳ ದೊಡ್ಡದಿತ್ತು, ಎಷ್ಟೊಂದು ವೆರೈಟಿ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದು. ಲೈಕ್ ಮಣಕನ ಅಷ್ಟೇ ಒಂದು 3-4 ಥರ ಅದು ಕಲರ್ ಒಳಗಾಗಲಿ ಸೈಜ್ ಒಳಗಾಗಲಿ ಎಷ್ಟು ಡಿಫ್ರೆನ್ಸ್ ಇದ್ದು. ಮತ್ತು ಎಷ್ಟೊಂದು ಥರ ಏನಂತಾರೆ ಇವು ನಮ್ಗೆ ರೇರಾಗಿ ಸಿಗು ಡ್ರೈ ಫ್ರೂಟ್ಸ್ ಇರ್ತಾವಲ್ಲ, ಲೈಕ್ ಪೈನ್ ನಟ್ಸ್, ಹೇಸಲ್ ನಟ್ಸ್, ಮತ್ತು ಬ್ರೆಜಿಲಿಯನ್ ನಟ್ ಮತ್ತು ಎಲ್ಲ ಫ್ರೂಟ್ಸ್, ಡ್ರೈಡ್ ಫ್ರೂಟ್ಸ್ ಇದ್ವು ಅಲ್ಲೆಲ್ಲ. ಮೋಸ್ಟ್ಲಿ ನಮಗೆ ಶುಗರ್ ಕೋಟೆಡ್ ಫ್ರೂಟ್ಸ್ ಸಿಗ್ತಾವೆ ಈ ಥರ ಡ್ರೈಡ್, ಬಟ್ ಅಲ್ಲಿ ವಿತೌಟ್ ಶುಗರ್ ನ್ಯಾಚುರಲಿ ಡ್ರೈಡ್ ಫ್ರೂಟ್ಸ್ ಇದ್ದು. ಸೊ ಹಂಗಾಗಿ ಒಂದು ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡ್ವಿ. ಪ್ಲಸ್ ಇವನ್ ಮಸಾಲೆ ಐಟಮ್ಸೂ ಎಲ್ಲ ಇದು ಸ್ಪೈಸಸ್, ಎಲ್ಲ ಥರ ಸ್ಪೈಸಸ್ ಐತಿ, ಇದಿಲ್ಲ ಅಂತಿಲ್ಲ. ಮತ್ತು ಪ್ಯೂರ್ ಹನಿ ಆಗಲಿ, ಟರ್ಮರಿಕ್ ಆಗಲಿ, ಚಿಪ್ಸು, ಚಾಕ್ಲೇಟ್ಸು ಇವೆಲ್ಲ ಇದ್ವು. ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ. ಹಂಗೆ ನಾನು ಜಾಸ್ತಿ ಅದನ್ನೆಲ್ಲ ಏನು ತೊಗೊಳಿಲ್ಲ, ಜಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ಪ್ಲಸ್ ಚೆರಿಗೆ ಆ್ಯಸ್ ಯೂಶ್ವಲ್ ಆಕಿಗೆ ಜೆಲ್ಲಿ ಇಷ್ಟ. ಸೊ ಹಾಗಾಗಿ ಒಂದು ಪುಡಿಂಗ್ ಕೈಂಡ್ ಆಫ್ ತೊಗೊಂಡು ವಾಪಸ್ ಮನೆಗೆ ಹೊಂಟ್ವಿ. ಆಲ್ರೆಡಿ ಲೇಟ್ ಆಗಿತ್ತು. ಚಾಕ್ಲೇಟ್ ಕೇಕ್ ಅಲ್ಲ ಚೆರಿ ಅದ, ಇದಕ್ಕೆ ವಾಫಲ್ಸ್ ಅತ್ತಾರ. ಓಹೋ ಚೆರಿ, ಏನು ಏನು ವಾಫಲ್ ಕೇಕ್ ಕಡಿ. ಅಮ್ಮ ಯು ಬೇಬಿ ಸಿಸ್ಟರ್ ನೀನು ಹೇಳು, ನಿನಗೆ ಹೆಂಗಾತು? ಇಷ್ಟು ಚಲೋ ಐತಿ. ನಿನ್ನ ಫೇವ್ರೇಟ್ ಬಟರ್ ಸ್ಕಾಚ್ ಫೀಲಿಂಗ್ ಹಾಕೊಂಬಂದೇನೆ ಇದಕ್ಕೆ. ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ನಾನು ಈಗ ಜಸ್ಟ್ ಮನೆಗೆ ಬನ್ನಿ. ಆಲ್ಮೋಸ್ಟ್ ಈಗ 9:30 ಆಗೈತೆ ಟೈಮ್. 7 ಗಂಟೆಗೆ ಅದು ಹಿಂಗೆ ಹೋಗಿದ್ವಿ ನಾವು ಹೊರಗೆ. ಸೊ
ಅಡ್ಡಾಡಿ ಮಾಡಿ ಬಂದೆ. ಭಾಳ ದಿನ ಆಗಿತ್ತು ನಾನು ಆ್ಯಕ್ಚುಲಿ ಹೊರಗಡೆ ಹೋಗಿ ಅಡ್ಡಾಡಿ ಮಾಡಿದ್ದದು. ಆಲ್ಮೋಸ್ಟ್ 1 ತಿಂಗಳು ಆತಂದು ಏನು ಇಲ್ಲಿ ಬೆಳಗಾಮಿಗೆ ಬಂದೇನಲ್ಲ, ಎಲ್ಲೂ ಹೊರಗಡೆ ಹೋಗೇ ಇಲ್ಲ ನಾನು. ಯಾಕಂದ್ರೆ ಮನ್ಯಾಗ ನಾನು ಮಮ್ಮಿ ಇಂಚು 3 ಮಂದಿ ಇರ್ತೀವಿ. ಸೊ ಹಂಗಾಗಿ ಎಲ್ಲೂ ಜಾಸ್ತಿ ಹೊರಗೆ ಅಡ್ಡಾಡೋದು ಮಾಡೋದು ಮಾಡಿರಲಿಲ್ಲ. ಸೊ ಇವತ್ತು ಇವ್ರು ಬಂದಿದ್ರಲ್ಲ ಅಂಥೇಳಿ ಅವ್ರು ಕರ್ಕೊಂಡು ಹೊರಗೆ ಅಡ್ಡಾಡಿ ಬಂದೆ. ಮ್ಯಾಕ್ಸ್, ವೆಸ್ಟ್ ಸೈಡ್ ಮತ್ತು ಝೂಡಿಯೋ ಇವೆಲ್ಲ ತಿರುಗಾಡಿ ಮತ್ತು ಹೊರಗೊಂದು ಚೂರು ಏನರ ತಿಂದ್ಕೊಂಡು ಬಂದೆ. ಟೀ ಟೋಸ್ಟಿಗೆ ಹೋಗಿದ್ವಿ, ಅಲ್ಲಿ ಬನ್ ಮಸ್ಕ ಇತ್ತು, ಅದನ್ನು ತಿಂದ್ವಿ. ಆಮೇಲೆ ಈಗ ನಾನು ಜಾಸ್ತಿ ಏನೂ ತಿನ್ನೋಕತ್ತಿಲ್ಲಲ್ಲ, ಬಿಕಾಸ್ ಡಾಕ್ಟರ್ ರೆಕಮೆಂಡ್ ಮಾಡಿದ್ರಲ್ಲ ಹೊರಗಿಂದೇನು ತಿನ್ನಬಾರ್ದಂತ. ಸೊ ಹಾಗಾಗಿ ಅಲ್ಲಿ ನಾನು ಮ್ಯಾಕ್ಸಿಗೆ ಹೋದಾಗ ನುಂಬಿಡಿಂಗ್ ಸೊ ಇದು ಒಂದು ಗೌನ್ ತೊಗೊಂಡಿದ್ದೆ ವಿತ್ ಬಟನ್ಸ್ ತೊಗೊಂಡೆ, ಸೊ ದ್ಯಾಟ್ ಫೀಡಿಂಗಿಗೂ ಕಂಫರ್ಟೇಬಲ್ ಆಗಲಿ ಅಂತ. ಇದು ಈ ಥರ ಒಂದು ಫುಲ್ ಪ್ಯೂರ್ ಕಾಟನ್ ಗೌನ್ ಐತಿ. ಸೊ ನಾನು ಆಫ್ಟರ್ ಡೆಲಿವರಿ ಯೂಸ್ ಆಕೈತೆ ಅಂಥೇಳಿ ಸೊ ಇದೊಂದ ತೊಗೊಂಡೆ, ಮತ್ತೇನು ತೊಗೊಳಿಲ್ಲ ಜಾಸ್ತಿ. ಫುಲ್ ಏನಂದರೆ ಹೆಚ್ಚಾಗಿ ಡ್ರೈ ಫ್ರೂಟ್ಸನ್ನು ಹೋಗಿ ಶಾಪಿಂಗ್ ಮಾಡಿದ್ವಿ ನಾವು ಎಷ್ಟುಕೊಂಡು. ಅದ್ರಾಗ ಚೆರಿಗೆ ಒಂಚೂರು ಇಷ್ಟ, ಪುಡಿಂಗ್ ಅದು ಇಷ್ಟ. ಸೊ ಹಾಗಾಗಿ ಈ ಥರ ಫ್ರೂಟ್ಸ್ದು ಪುಡಿಂಗ್ ಅದಾವ, ಮ್ಯಾಂಗೋ, ಸ್ಟ್ರಾಬೆರಿ ಮತ್ತು ಲೀಚಿ. ಇದು ಪುಡಿಂಗ್ ಐತೆ ಆಕಿಗೆ ಭಾಳ ಇಷ್ಟ. ಸೊ ಆರೆಂಜ್ ಇಲ್ಲಮ್ಮ, ಜಸ್ಟ್ 3 ತೊಗೊಂಬಂದೇನೆ ಇವತ್ತು ಈ ಸಲ. ಓಕೆ, ಮ್ಯಾಂಗೋ, ಸ್ಟ್ರಾಬೆರಿ, ಲೀಚಿ. ಸೊ ಆಕಿಗೆ ಇಷ್ಟ ಅಂತ ಹೇಳಿದ್ದು ಒಂದು ತೊಗೊಂಬಂದೆ. ಮತ್ತು ಕೆಲವೊಂದು ಡ್ರೈ ಫ್ರೂಟ್ಸ್ ತೊಗೊಂಬಂದೇನೆ, ತೋರಿಸ್ತೇನೆ ನಿಮಗೆ ಏನು ತೊಗೊಂಬಂದೇನೆ ಅಂದರೆ. ಇದು ಗೋಂದ್ ಕತೀರ ಐತಿ. ಸೊ ಇದು ಮತ್ತು ಇಲ್ಲಿ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಆಮೇಲೆ ಇದು ಮೆಲನ್ ಸೀಡ್ಸ್, ಇದು ಕ್ರೇನ್ಬೆರಿ ವಿತೌಟ್ ಶುಗರ್ ಕೋಟೆಡ್ ಇರಲ್ಲ, ಅದು ನ್ಯಾಚುರಲ್ ಕ್ರೇನ್ಬೆರಿ ಅದಾವ. ಆಮೇಲೆ ಇದು ನಟ್ಮೆಗ್ ಅಂತಾರಲ್ಲ, ಜಾಜಿಕಾಯಿ. ಸೊ ಅದು ಇವಾಗ ಪಿಸ್ತಾ, ಅನ್ಸಾಲ್ಟೆಡ್ ಪಿಸ್ತಾ ತೊಗೊಂಡೈತಿ. ಮತ್ತು ಇದು ಕೆಂಪು ಕಲ್ಸಕ್ರೆ ಇರ್ತೈತಲ್ಲ, ಸೊ ಅದು. ಆಮೇಲೆ ಇವು ಸನ್ಫ್ಲವರ್ ಸೀಡ್ಸ್. ಸೊ ಇಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡ್ಬಂದೇವಿ. ಪ್ಲಸ್ ಇಂಚರನ್ ಫೇವ್ರೇಟ್ ಪುಡಿಂಗ್, ಅಕ್ಕಿಗೋಸ್ಕರ ಇಷ್ಟ ಅಂತ ಹೇಳಿ ಒಂದು ಪುಡಿಂಗ್ ಅಕ್ಕಿ ರೆಡಿಯಾಗಿ ಕುಂತಾಳೆ ಇಲ್ಲಿ ತಿನ್ಲಿಕ್ಕೆ. ಬೇಡ ನಾಳೆ, ಈಗೆಲ್ಲ ಊಟ ಆಯ್ತು. ಮತ್ತು ಈಗ ಇನ್ನು ಕಡೆ ವಾಫಲ್ ತಿಂದಿಯಲ್ಲ ನೀನು, ಅದ ನಿನ್ನ ಪುಡಿಂಗ್ ತಿನ್ನಾಕ ಸ್ಪೂನ ನಾಳೆ ತಿನ್ನಕೈತೆ, ಈಗ ಬೇಡ. ಈಗ ಊಟನೂ ಆಯ್ತು, ವಾಫಲ್ಸು ತಿಂದು ಎಲ್ಲ ಆಗೈತಲ್ಲ. ವಾಫಲ್ ಹೆಂಗಿತ್ತು ಅಮ್ಮ ತಂದಿದ್ದು? ಚೆನ್ನಾಗಿತ್ತು. ಅದೆಲ್ಲ ತಿನ್ನಕೈತೆ, ಫ್ರಿಜ್ನಾಗ ಇಟ್ಟು ಬಾ, ಅದನ್ನು ತೊಗೊಂಡೋಗಿ ನಾಳೆದು ತಿನ್ನಕೈತೆ. ಓಕೆ, ಯಾವ ಫ್ಲೇವರ್ ಬೇಕು? ನಂಗೆ ಲೀಚಿ ಇಷ್ಟ. ನಿಂಗೆ? ನಂಗೆ ಇಷ್ಟ ಇದೆ. ಸರಿ ಸರಿ. ನಿಂಗೆ ಸ್ಪೂನ್ ಯಾವ್ದೈತೆ? ಸ್ಪೂನ್ ಒಂದೈತಮ್ಮ, ಶೇರಿಂಗ್ ಮಾಡೋಣ ತಗೋ. ಹಲೋ, ಇವತ್ತು ನೆಕ್ಸ್ಟ್ ಡೇ ಇದು. ಈಗ ನಾವು ಡಿಮಾರ್ಟಿಗೆ ಹೊಂಟಿದ್ವಿ, ಮತ್ತೊಂದು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು. ಯಾಕಂತಂದ್ರೆ ಚೆರಿದು ನಾಳೆ ಬರ್ಡೇ ಐತಲ್ಲ. ಸೊ ಹಾಗಾಗಿ ನಾಳೆ ಸತ್ಯನಾರಾಯಣ ಕತ್ತಿ ಹಾಕ್ಸೇವೆ ನಮ್ಮ ಮನ್ಯಾಗ, ಪೂಜೆ ಐತಿ. ಸೊ ಅದಕ್ಕೊಂದು ಸ್ವಲ್ಪ ಸಾಮಾನದು ತರಬೇಕು. ಮತ್ತೊಂದು ಸ್ವಲ್ಪ ಡಿಮಾರ್ಟ್ನಾಗ ಒಂದು ಸ್ವಲ್ಪ ಸಾಮಾನು ತರೋದಿತ್ತು. ಸೊ ಹಾಗಾಗಿ ಆಕೆ ಮಲ್ಕೊಂಡಾಳಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಇಡ್ಲಿ ಮಾಡಿದ್ರಿ ಅದು ಬ್ರೇಕ್ಫಾಸ್ಟಿಗೆ. ಸೊ ನಾಷ್ಟ ಎಲ್ಲ ಮಾಡಿ ಆಕೆ ಮಲ್ಕೊಂಡಾಳ. ಕೇಳೋದ್ರೊಳಗೆ ಪಟ್ಟನ ಹೋಗಿ ಸಾಮಾನು ತೊಗೊಂಬರೋಣ ಅಂತ ಬರ್ರಿ. ಅದು ದೊಡ್ಡದಾಗ್ತದೆ, ಅದು ನೋಡೋಣ. ಅದಕ್ಕಿಂತ ಸ್ವಲ್ಪ ಸಣ್ಣ ನೋಡ, ಇದಕ್ಕಿಂತ ಸಣ್ಣ, ಅದು ಅಷ್ಟೇ, ಅದು ಅಷ್ಟೇ ಐತಿ. ಅಷ್ಟೇ ಆಯ್ತಾ? ಒಂದು 2 ಡೇಸ್ ಅರ್ಬಿ ಮಡಚ್ಲಾಕ ಚಲೋ ಆಗಂಗಿಲ್ಲ.
ಸೊ ಡಿಮಾರ್ಟ್ನಾಗಿಂದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಫ್ರೂಟ್ಸ್ ಬೇಕಾಗಿದ್ದು ಪೂಜೆ ಸಂಬಂಧ ಅದನ್ನೆಲ್ಲ ತೊಗೊಂಡು ವಾಪಸ್ ಮನೆಗೆ ಹೊಂಟಿದ್ವಿ. ಹೋಗೋದು ಮುಂದೆ ಹಾದಾಗ ಒಂದು ಬೇಕ್ರಿಗತೆ ಇತ್ತು. ಸೊ ಅಲ್ಲೇ ನಾವು ಒಂದು ಜ್ಯೂಸ್ ಕುಡಿಯೋನು ಅಂತ ಹೇಳಿ, ಯಾಕಂದ್ರೆ ಭಾಳ ಟಯರ್ಡ್ ಆಗೈತೆ ನನಗೆ ಅಲ್ಲಿ ಡಿಮಾರ್ಟ್ನಾಗ ಅಡ್ಡಾಡಿ ಅಲ್ಲಿ ಕುತ್ಕೊಳ್ಳೋಕೆ ಎಲ್ಲಿಗೂ ಜಾಗ ಇಲ್ಲಲ್ಲ. ಸೊ ಹಾಗಾಗಿ ಒಂದು ಜ್ಯೂಸ್ ಅದು ಕುಡಿದು ಹೋಗೋಣ ಅಂಥೇಳಿ ಇಲ್ಲ ಜ್ಯೂಸ್ ಕುಡಿದೆ. ಏನೂ ತಿನ್ಲಿಕ್ಕದು ಹೋಗಲಿಲ್ಲ ನಾನು, ಯಾಕಂದ್ರೆ ನಿನ್ನೆ ಒಂದು ಸ್ವಲ್ಪ ಹೊರಗಿಂದೆಲ್ಲ ತಿಂದಿತ್ತಲ್ಲ. ಸೊ ಹಂಗಾಗಿ ಇವತ್ತೇನು ಹೊರಗಿನ ತಿನ್ನೋದು ಬೇಡ, ಜಸ್ಟ್ ಜ್ಯೂಸ್ ಅಷ್ಟು ಕುಡಿದು ವಾಪಸ್ ಮನೆಗೆ ಹೋದೆ. पूज्याय है पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे ಮತ್ತೆ ಹನುಮಾನ್ ಚಾಲೀಸ गुरुधम्म जय हनुमान हाँ यार जय हनुमान ज्ञान गुण सागर जय कपसती कुलोकु जगर रामदूत अतुलित बलधाम अंजनी पुत्र पवन स्वराम महावीर विक्रम बजरंगी कुमति निवारति सुमति संगी कांचन भरण विराज सुबेश कानन कुंदन कुंजित केश गुड ವೆರಿ ನೈಸ್. ಎದಕ್ಕೋ ಶಟ್ಕೊಂಡಾಳ ಚೆರಿ ಚೆರಿ ಓ ಶಟ್ಕೊಂಡಾಳ ಅಮ್ಮ ಬೇಜಾರಾತ ಬಂಗಾರ. ಚೆರಿ ಇದಕ್ಕೆ ನೀ ಏನು ಮಾಡಿದ್ ಮಮ್ಮಿ ಆಕಿಗ? ಕಾಲು ಇದು ಮಾಡಿದ್ಲು ಬಡದೇನಿ ಆಕಿಗ? ಹಾಂ ಅದಕ್ಕೆ ಬೇಜಾರಾತಮ್ಮ. ಅಮ್ಮ ಬೇಜಾರಾತು. ಓ ಶಟ್ಕೊಂಡು ಕುಂದಿರ್ತಾಳ. ಅಮ್ಮ ನಾಳೆ ಬರ್ತ್ರಿಗೆ ಯಾವ್ದು ಇದು ಇಡೋದಮ್ಮ ಫೋಟೋ? ಹಾಂ ಯಾವ್ದು ಯಾವ ಕೇಕ್ ಬೇಕಮ್ಮ ನಾಳೆ? ಪಾಪಕ್ಕೆ ಶಟ್ಕೊಂಡಾಳ ಮಮ್ಮಿ, ಕೇಕ್ ಅದು ಏನು ಬೇಡ ಹಂಗಂದ್ರ. ಬೇಕಲ್ಲ ಅಮ್ಮ, ಯಾವ್ದು ಬೇಕಮ್ಮ? बतख बतख ಬಟ್ಟಕ್ಕೊಚ್ಚ ಬೇಡ, ನಿಂದೆಲ್ಲ ಕ್ಯಾನ್ಸಲ್. ನಿಂದು ಬರ್ತಡೇ ಶಟ್ಕೊಂಡಿ ನೀನ. ನೋ ಬಲೂನ್ಸ್, ನೋ ಕೇಕ್, ನೋ ಡ್ರೆಸ್, ಏನೂ ಇಲ್ಲ. मेकअप ಏನು ಕೊಡ್ತೀರಿ ಬಿಡ್ತೀರಿ, ಮೇಕಪ್ ಒಂದು ಮಾಡಿರ್ತಾಳೆ. ಡೌನ್ ನೋಡು ಸರಿ ಅದಕ್ಕೆ ಎದಕ್ಕೆ ಶಟ್ಕೊಂಡೆ? ಕಣ್ಣ ನೀರು ಬಂದು ಅಯ್ಯೋ ಇಲ್ಲಿ ಕಟ್ಕೊಂಡು ಋದ್ವಿಕೆ ನೋಡಾತಾಳಮ್ಮ. ಸರಿ, ನಿನ್ನ ಮಗಳ ಹೆಸರೇನ? ऋतिक ಬೀದರ್ನಾಗ ಒಬ್ಬಾಕಿನ ಬಿಟ್ಟು ಬಂದಿಯಲ್ಲ, ಆಕಿನ ಹೆಸರು? ಯಾಕಿದೆ ಸರ್ ಬೀದರ್ನಾಗ ಒಂದು ಗೊಂಬಿನ ಐತಲ್ಲ ನಿನ್ನ ಮಗಳು ಬೀದರ್ನಾಗ. पर्पल कलर ड्रेस तनिका ನಿನ್ನ ಹೊಟ್ಟೆಗೆ ಯಾವ್ದೈತಮ್ಮ? संसिका ಫ್ಯೂಚರ್ ಬೇಬಿ ಹೆಸರು ಸೆಲೆಕ್ಟ್ ಮಾಡಾಕಿ ಈಗ. ನೆನಪು ಮಾಡ್ಕೊಂಡು ಶಟ್ಕೊಳತ್ತಾಳಕಿ. ಹಲೋ. ಸೊ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಇಷ್ಟು ಬಿಸಿಲು ಐತಲ್ಲ, ಅಷ್ಟು ಕೆಟ್ಟ ಬಿಸಿಲಿತ್ತು. ನಂಗೆ ಡಿಮಾರ್ಟ್ನಾಗ ಅಡ್ಡಾಡ್ಲಿಕ್ಕೆ ಆಗಲ್ತಾಗಿತ್ತು, ಅಷ್ಟು ಕಾಲು ನುಸಾತಿದ್ದು. ಸೊ ಹಂಗಾಗಿ ಬಂದು ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ, ಮಲ್ಕೊಂಡಬಿಟ್ಟೆ. ಆಮೇಲೆ ಈಗ ಅದೊಂದು ಸ್ವಲ್ಪ ಟೀ ಅದು ಕುಡೋದು. ಈಗ ಮತ್ತೆ ಹೊರಗೆ ಹೋಗೋದೈತಿ, ಯಾಕಂದ್ರೆ ಚೆರಿಯಿಂದ ಬರ್ತ್ಡೇ ಕೇಕ್ ಆರ್ಡ್ರ್ ಹಾಕಿ ಬರಬೇಕು. ನಾಳೆನ ಹಾಕೋಣ ಅಂತ ಅಂದ್ಕೊಂಡ್ರಿ ಬೆಳಗ್ಗೆ, ಬಟ್ ಮುಂಜಾನೆ ಸತ್ಯನಾರಾಯಣ ಪೂಜೆ ಹಾಕ್ಸಕತ್ತೇವಲ್ಲ. ಸೊ ಹಾಗಾಗಿ ಅದ್ರಾಗ ಫುಲ್ ಬ್ಯುಸಿ ಇರ್ತೇವೆ, ಆಗೋದಿಲ್ಲ, ಟೈಮ್ ಸಿಗಂಗಿಲ್ಲ. ಸೊ ಈಗ ಹೋಗಿ ಆರ್ಡ್ರ್ ಹಾಕಿ ಬಂದಂದ್ರೆ ಈವ್ನಿಂಗ್ ಟೈಮ್ನಾಗ ಅಷ್ಟರೊಳಗೆ ರೆಡಿ ಆಕ್ಕೈತಿ. ಸೊ ಈಗ ಮತ್ತೆ ಹೋಗಿ ಕೇಕ್ ಆರ್ಡ್ರ್ ಹಾಕಿ ಬರಬೇಕು. ನಂಗಂತೂ ಇಷ್ಟು ಸುಸ್ತಾಗತ್ತೆ ಬಿಡೋದಕ್ಕೆ ಭಾಳ ಮೊದಲಿನಷ್ಟು ಎನರ್ಜಿನೂ ಉಳಿದ್ಬಿಟ್ಟಿಲ್ಲ. ಆ್ಯಕ್ಚುಲಿ ನಂದಿದ್ದು ಡ್ಯೂ ಡೇಟ್ ಮೇ ಮಿಡಲ್ನಾಗ ಕೊಟ್ಟಾರ, ಸೆಕೆಂಡ್ ವೀಕ್ನಾಗ. ಬಟ್ ಐ ಡೋಂಟ್ ಥಿಂಕ್ ನಾನು ಅಲ್ಲಿ ತನಕ ಹೋಗ್ತೇನೆ ಹೇಳಿ, ಯಾಕಂದ್ರೆ ಚೆರಿದೂ ಏಪ್ರಿಲ್ ಮಿಡ್ ಕೊಟ್ಟಿದ್ರು, ಏಪ್ರಿಲ್ 13th ಕೊಟ್ಟಿದ್ರು ಆ್ಯಕ್ಚುಲಿ. ಬಟ್ ನಾನು March 24th ಎಕ್ಸಾಕ್ಟ್ 37th ವೀಕಿಗೆ ನಾ ಕಂಪ್ಲೀಟ್ ಆದಾಗ ನಂದು ವಾಟರ್ ಬ್ರೇಕ್ ಆಗಿತ್ತು. ಸೊ ನಂಗೆ ಅನಿಸೋ ಮಟ್ಟಿಗೆ ಈ ಸಲಿನೂ ಹಂಗೆ ಆಕೈತೆ ಅಂತ ಅನ್ಸಾತತಿ, ಯಾಕಂದ್ರೆ ಫುಲ್ ಹೊಟ್ಟೆ ಹೆವಿ ಫೀಲ್ ಆಗೋದು, ಮತ್ತು ಎನರ್ಜಿನೂ ಫುಲ್ಲು ಲೋ ಆಗೈತೆ ನಂದು. ಸೊ ನಾಳೆ ಒಂದು ದಿವಸದ ಸಂಬಂಧ ಎಲ್ಲ ಮಾಡೋಣ ಅಂಥೇಳಿ ಓಡಾಡಕತ್ತೀನಿ. ಸೊ ಎಷ್ಟೆಲ್ಲ ರೆಡಿಯಾಗಿ ಹೋಗಿ ಕೇಕ್ ಆರ್ಡ್ರ್ ಹಾಕಿ ಬರೋಣ ಅಂತ. 3 ಗಂಟೆ ಆಗೈತೆ. 3 ಗಂಟೆ ಆಗೈತಿ. 3 ಗಂಟೆ ಆಯ್ತು, ಕತ್ಲಾತ ಈಗ. ಕತ್ಲಾಗೈತಲ್ಲ, ಹಾ ನಾವು ರೆಡಿಯಾಗಿ ಹೋಗೋದ್ರೊಳಗೆ ಕತ್ಲನ ಆತ್ ನೋಡ್ದ. ಛೇ, ಒಂದು ತಾತ ಭಾಳ ಹಾಕಿಲ್, ಒಂದು ತಾತ ಭಾಳ ಹಾಕಿಲ್. ಭಾಳೇನಾಗಿಲ್ಲ, ಒಂದು ಇಟ್ಟಾಗೈತಿ. ಹಾಂ ಸರಿ, ಪಟ್ಟಣ ಹೋಗಿ ಪಟ್ಟಣ ಬರೋಣ ಬಾ. ನೀ ಎಲ್ಲಿ ಹಿಂದೆ ಕುಂದಿರ್ತೇವೆ, ಮುಂದೆ ನಿಂದಿರ್ತೀಯ? ಮುಂದೆ ನಿಮ್ಮ ಪಪ್ಪಾಗ ಮುಂದೆ ನಿಂದಿರ್ಸ್ಕೊಂಡು ಹೊಡ್ಯಾಕೆ ಬರ್ತೈತೇನ? ಎಲ್ಲಿ ಹೊಂಟೇವಿ ನಾವು ನಂದ ಬರ್ತಾರೆ ಕೇಕ್ ಆರ್ಡರ್ ಮಾಡಕ್ಕೆ
ಖಾಲಿ ಹಾಕಿತ್ತದ ಇಲ್ಲ ಐತಿ ನೋಡೋಣ ಬಾ ಕೇಳುನು. ಹಾ ಹ್ಞೂ ಹಾ ಪ್ರತಿ ಸತಿ ನಾವು ಕೇಕ್ ವಾಕ್ನಾಗ ಆರ್ಡ್ರ್ ಮಾಡ್ತಿದ್ವಿ, ಮನೆಗೆ ಸನಿನೂ ಆಕ್ಕಿತ್ತ, ಪ್ಲಸ್ ಅಲ್ಲಿದ್ದದ್ದು ನಮ್ಗೆ ರೂಢಿ ಆಗಿಬಿಟ್ಟಿತ್ತು ಅಲ್ಲಿಂದನೇ ಆರ್ಡ್ರ್ ಮಾಡಿ. ಬಟ್ ಈ ಸಲ ಒಂಥರ ಹೊಸ ಶಾಪಿಗೆ ಹೋಗೋಣ, ಬೇರೆ ಥರ ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಸೊ ಬೇರೆ ಶಾಪಿಗೆ ಬಂದೇವಿ ಇಲ್ಲೇ. ಅಲ್ಲೂ ಭಾಳ ಎಷ್ಟೊಂದು ವೆರೈಟಿ ಕೇಕ್ಸ್ ಎಲ್ಲ ಇದ್ವು. ನಮ್ಮ ಚೆರಿಗೆ ನೋಡಿ ಯಾವ್ದು ಸೆಲೆಕ್ಟ್ ಮಾಡಲಿ ಬಿಡ್ಲಿ ಅಂತ ಭಾಳ ಕನ್ಫ್ಯೂಷನ್ನಾಗಿ ಹೋಗಿಬಿಟ್ಟಿದ್ಲಾಕಿ. ಬಟ್ ಫ್ಲೇವರ್ ಮಾತ್ರ ಫಿಕ್ಸ್ ಇತ್ತಕ್ಕಿದ್ದು, ಬಟರ್ ಸ್ಕಾಚ್ ಫ್ಲೇವರಿಂದನೇ ಬೇಕು ನನಗೆ ಅಂಥೇಳಿ. ಒಂದು ಸತಿ ಯಾರ್ದೋ ಬರ್ತ್ಡೇಗೆ ಹೋದಾಗ ತಿಂದಿದ್ಲಾಕಿ, ಸೊ ಅವಾಗಿಂದ ಆಕಿಗೆ ಅದು ಭಾಳ ಲೈಕ್ ಆಗಿಬಿಟ್ಟೈತಿ ಫ್ಲೇವರ್. ಕೇಕ್ ಅದು ಆರ್ಡ್ರ್ ಕೊಟ್ಟು ವಾಪಸ್ ಹೋಗ್ಬೇಕಾದ್ರೆ ಗುಡಿ ಒಳಗೆ ಆಕಿ ಇಂಚೂನ್ ಹೆಸರಲ್ಲೇ ಅಭಿಷೇಕಕ್ಕೆ ಹೇಳಿದ್ಲೆ. ಪ್ರತಿ ವರ್ಷವೂ ಆಕಿನ ಹೆಸರಲ್ಲಿ ಅಭಿಷೇಕ ಮಾಡಿಸ್ತೇವೆ ನಾವು ಆಕಿನ ಬರ್ತ್ಡೇ ದಿವಸ. ಸೊ ಹಾಗಾಗಿ ಈ ಸಲಿನೂ ಒಂದು ಸ್ವಲ್ಪ ಜಲ್ದಿನೇ ಹೇಳಬೇಕಿತ್ತ, ಮರ್ತು ಹೋಗಿತ್ತು ನನಗೆ. ಸೊ ಈಗಿನ ಇದ್ರ ಸಂಗಳು ಅಂಥೇಳಿ ಇವಾಗ ಹೇಳಿಬಿಟ್ಟು ವಾಪಸ್ ಮನೆಗೆ ಹೊಂಟೇವಿ. ಕೇಕ್ ಆರ್ಡ್ರ್ ಮಾಡಿ ಬಂದೀವಿ. ಫ್ರೂಟ್ ಕೇಕ್ ಆರ್ಡ್ರ್ ಮಾಡಿ, ಲಾಸ್ಟ್ ಟೈಮ್ ಫ್ರೂಟ್ ಕೇಕ್ ಆರ್ಡ್ರ್ ಮಾಡಿದ್ದೆ. ಸೊ ಈ ಸಲಿನೂ ಫ್ರೂಟ್ ಕೇಕ್ ಆರ್ಡ್ರ್ ಮಾಡಿ ಬಂದೇವಿ. ಕ್ರೀಮ್ ಒಂದು ಸ್ವಲ್ಪ ಕಡಿಮೆ, ಜಾಸ್ತಿ ಫ್ರೂಟ್ಸ್ ಹಾಕಿ ಮಾಡಿಕೊಡ್ರಿ ಅಂತ ಹೇಳಿ. ಸೊ ಹಂಗೆ ಬರ್ಬೇಕಾದ್ರೆ ಗುಡಿಗೂ ಹೋಗಿ ಬಂದ್ವಿ. ಅಲ್ಲೇ ಚೆರಿ ಹೆಸರಲ್ಲಿ ಅಭಿಷೇಕಕ್ಕೆ ಹೇಳೇವು ನಾಳೆಗೆ. ಸೊ ಪ್ರತಿ ವರ್ಷ ಮಾಡೋ ರಿಚುವಲ್ಸ್ ಇವೆಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದಕ್ಕಿನ ಕರ್ಕೊಂಡು ಹೋಗಿ ಬರ್ತೇನೆ ಅಭಿಷೇಕಕ್ಕೆ. ಸೊ ಇಷ್ಟು ಕೆಲಸ ಮುಗಿಸ್ಕೊಂಡು ಮತ್ತೀಗ ವಾಪಸ್ ಬಂದೇವಿ. ಈಗ ಒಂಚೂರು ಏನರ ಊಟ ಅದು ಮಾಡಿ ಮಲ್ಕೋಬೇಕಷ್ಟ, ಮತ್ತೇನಿಲ್ಲ. ಇವತ್ತಂತೂ ಭಾಳ ಟಯರ್ಡ್ ಆಗೈತೆ ನಾನು 2 ಡೇಸಿಂದ ಓಡಾಡಿ. ಸೊ ಹಾಗಾಗಿ ಈಗೇನಿಲ್ಲ ಜಾಸ್ತಿ. ನಿನ್ನೇನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇನ್ನು ನಾಳೆ ಬರ್ತ್ಡೇ ವ್ಲಾಗ್ ಮತ್ತು ಬೇರೆ ಸಪ್ರೇಟ್ ಮಾಡಿ ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಎಸ್, ಥ್ಯಾಂಕ್ ಯು, ಬಾಯ್.